ಮತ್ಸ್ಯ ತರಂಗ ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ವಿಸ್ತರಣಾ ಶಿಕ್ಷಣ ಘಟಕ ನಾಗನಹಳ್ಳಿ, ಆಕಾಶವಾಣಿ ಮೈಸೂರು, ಮೀನುಗಾರಿಕೆ ಇಲಾಖೆ ಮೈಸೂರು ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಮೈಸೂರು ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಮತ್ಸ್ಯ ತರಂಗ ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ವೈಜ್ಞಾನಿಕ ಮೀನು ಸಾಕಾಣಿಕೆ ಕುರಿತ ಒಂದು ದಿನದ ತರಬೇತಿ ಕಾರ್ಯಕ್ರಮ ಮೇ ತಿಂಗಳ 29ನೇ ತಾರೀಖು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಕಾರ್ಯಕ್ರಮ ರೈತ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು. ಮೀನು ಕೃಷಿ ಅನ್ನೋದು ನಿಮಗೆ ಎಲ್ಲ ಹೊಸ ವಿಚಾರ ಏನಲ್ಲ. ನಿಮ್ಮೂರ ಕೆರೆಗಳಲ್ಲಿ ಈಗಾಗಲೇ ಮೀನನ್ನು ಸಾಕ್ತಾ ಇದ್ದಾರೆ. ಸಾಗರ ಮೀನು ಕೃಷಿ ಮತ್ತು ಒಳನಾಡು ಮೀನು ಕೃಷಿ ಎರಡನ್ನು ಹೋಲಿಸಿದರೆ ಒಳನಾಡು ಮೀನು ಕೃಷಿ ಹೆಚ್ಚು ಜನಪ್ರಿಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ. ಆಂಧ್ರದಲ್ಲಿ ತುಂಬ ಜನಪ್ರಿಯವಾಗಿದೆ. ಅಲ್ಲಿ ಒಬ್ಬೊಬ್ಬರು 10-20 ಎಕರೆ ಮೀನು ಕೊಣೆಗಳನ್ನು ನಿರ್ಮಾಣ ಮಾಡಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಬಹಳಷ್ಟು ತಳಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಿಂದಲೂ ಕೂಡ ಅಲ್ಲಿಂದ ಮೀನು ಮರಿಗಳನ್ನು ತರಿಸಿ ಸಾಕುವಂತಹ ಕೆಲಸ ಜಾರಿಯಲ್ಲಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮೀನುಗಾರಿಕಾ ಇಲಾಖೆ ಮೀನು ಕೃಷಿಯನ್ನು ಉತ್ತೇಜಿಸುವಂತಹ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಮೀನು ಸಾಕಾಣಿಕಾ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಿ ಮತ್ತು ಇಲ್ಲೇ ಮೀನು ಮರಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡುವಂತಹ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ನಮಗೂ ಅನ್ನಿಸ್ತಾ ಇತ್ತು ಈ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಒಂದು ವಿಶೇಷವಾದ ಬಾನುಲಿ ಸರಣಿಯನ್ನು ಮಾಡಬೇಕು ಅಂತ ಹೇಳಿ. ಅಂದರೆ ಬಾನುಲಿ ಸರಣಿ ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ತಗೊಂಡ್ರೆ ಆ ವಿಚಾರದಲ್ಲಿರುವಂತಹ ಎಲ್ಲ ಅಂಶಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡೋ ಪ್ರಯತ್ನ ಮಾಡ್ತೀವಿ. ಕಳೆದ ವರ್ಷ ಸುಮಾರು 1 ವರ್ಷಗಳ ಕಾಲ ರೇಷ್ಮೆ ಕೃಷಿ ಬಗ್ಗೆ ಒಂದು ಬಾನುಲಿ ಸರಣಿಯನ್ನು ಮಾಡಿದ್ವಿ. 52 ವಾರ ಪ್ರಸಾರ ಆಯಿತು. ಹಾಗೆ ಕೃಷಿ ದೀವಿಗೆ ಅನ್ನುವಂತಹ ಸರಣಿ, ಮೇವು ಮೆಲುಕು ಅನ್ನುವಂತಹ ಸರಣಿ, ಸಾವಯವ ಸಂಪದ ಅಂತ ಹೇಳಿ ಸುಮಾರು 1 ವರ್ಷ ಕಾಲ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, DATC, VC ಫಾರಮ್ಮು, ಆಕಾಶವಾಣಿ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಈ ಕಾರ್ಯಕ್ರಮಗಳ ಉದ್ದೇಶ ಒಂದು, ರೇಡಿಯೋ ಮೂಲಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದು. ಸಾಧ್ಯವಾದಷ್ಟು ಪಾಲಿಸಿ ಮೇಕರ್ಸ್ ಏನಿದ್ದಾರೆ ಅಂದರೆ ಇಲಾಖೆಯ ಹಿರಿಯ ಅಧಿಕಾರಿಗಳು, ಇವರ ಜೊತೆ ನಿಮಗೆ ನೇರವಾದಂತಹ ಒಂದು ಸಂಪರ್ಕವನ್ನು ಕೊಡುವಂಥದ್ದು. ಮೀನು ಕೃಷಿ ತಾಂತ್ರಿಕತೆಗಳ ಬಗ್ಗೆ ಪ್ರಾಯೋಗಿಕವಾದಂತಹ ಜ್ಞಾನವನ್ನು ನೀಡೋದು. ಮತ್ತು ಯಾರು ಮೀನು ಕೃಷಿಯನ್ನು ಮಾಡಿ ಜನಪ್ರಿಯವಾಗಿದ್ದಾರೆ, ತುಂಬ ಸುಸ್ಥಿರವಾಗಿ ಬದುಕ್ತಾ ಇದ್ದಾರೆ, ಅಂಥವರ ಪರಿಚಯವನ್ನು ಮಾಡಿಕೊಡೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಮೀನನ್ನು ಯಾಕೆ ಸಾಕಬೇಕು? ಆದಾಯ ಮಾಡ್ಕೊಳ್ಳೋದು ಅಥವಾ ತಿನ್ನೋಕ್ಕೋ? ಎರಡಕ್ಕೂ ಸಾಕಬೇಕು. ಯಾಕೆಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಪೌಷ್ಟಿಕತೆಯಿಂದ ನರಳುತ್ತಾ ಇರೋರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಗಂಡಸರು ಅಲ್ಲಿ ಇಲ್ಲಿ ಹೋಗಿ ತಿನ್ಕೊಂಬರ್ತಾರೆ. ಆದರೆ ಮಹಿಳೆಯರಲ್ಲಿ ಈ ಅಪೌಷ್ಟಿಕತೆ ಸಮಸ್ಯೆ ಎಷ್ಟಿದೆ ಅಂತಂದರೆ ಹಿಮೋಗ್ಲೋಬಿನ್ ಕಂಟೆಂಟ್ ಏನಿದೆ ದೇಹದಲ್ಲಿ ಅದು 4ಕ್ಕಿಂತ ಕಡಿಮೆ ಆಗಿ ಬಹಳಷ್ಟು ಜನ ಅರಿವೇ ಇಲ್ಲದಂತೆ ಸಾವಿಗೀಡಾಗ್ತಾ ಇದ್ದಾರೆ. ಈ ಅಪೌಷ್ಟಿಕತೆ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಹಾಲು ಮತ್ತು ಮೀನು, ಮೊಟ್ಟೆ ಈ 3 ಬಹಳ ಸುಸ್ಥಿರವಾದ ಆಹಾರ ಅಂತ ಹೇಳಲಾಗುತ್ತೆ. ಇಲಾಖೆ ಅಧಿಕಾರಿಗಳು ನಿಮ್ಗೆ ಹೇಳ್ತಾರೆ ದಿನಕ್ಕೆ ಎಷ್ಟು ಮೀನು ತಿನ್ನಬೇಕು ಅಂತ. ಆದ್ರೆ ನೀವು ಕೇಳ್ಬೋದು, ನೋಡೋಕ್ಕೆ ಸಿಗಲ್ಲ, ಇನ್ನು ತಿನ್ನೋದು ಯಾವ ಕಡೆಯಿಂದ? ಆದರೆ ನಮ್ಮ ಕಳಕಳಿಯ ಮನವಿ ಏನಪ್ಪ ಅಂತಂದರೆ, ಈಗ ಪ್ರತಿಯೊಬ್ಬರೂ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಒಂದೊಂದು ಕೃಷಿ ಹೊಂಡ ಮಾಡಿಕೊಂಡೇ ಇರ್ತೀರಿ. ಬಹಳ ವೇಗವಾಗಿ ಬೆಳೆಯುವಂತಹ ಗಿಫ್ಟ್ ತಿಲಾಪಿಯಾ ಮೀನು ಇವತ್ತು ತುಂಬ ಜನಪ್ರಿಯವಾಗ್ತಾ ಇದೆ. ವರ್ಷದಲ್ಲಿ 2 ಬಾರಿ ಬೆಳೆನ ಬೆಳಿಬಹುದು ಅಂತ ತಜ್ಞರು ಹೇಳ್ತಾರೆ. ಬಹಳಷ್ಟು ಕಡೆ ಇದರ ಪ್ರಯೋಗಗಳನ್ನು ಮಾಡಿ ನಾವೇ ಎರ್ನಾಕುಲಂ ಹತ್ರ ಒಬ್ಬ ರೈತನ ಜಮೀನಿಗೆ ಹೋಗಿದ್ವಿ. ಆತ ಬರೀ 20-30 ಈ ಜಾಗದಲ್ಲೇ ತಿಂಗಳಿಗೆ 60,000-70,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರು ತಿಲಾಪಿಯಾ ಮೀನನ್ನು ಸಾಕಿ. ಈ ಥರ ಅನೇಕ ಯಶೋಗಾಥೆಗಳನ್ನು ಈ ಕಾರ್ಯಕ್ರಮ ಸರಣಿಯ ಮೂಲಕ ತಾವು ಪರಿಚಯಿಸ್ಕೋಬೋದು. ಹಾಗಾಗಿ ಸ್ನೇಹಿತರೆ, ಅಭಿವೃದ್ಧಿಶೀಲ ಮಾಧ್ಯಮವಾದ ಆಕಾಶವಾಣಿಯ ಜೊತೆಗೆ ತಾವು ಸದಾ ಇರಿ. ನಮ್ಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಲಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈಸೂರು ಆಕಾಶವಾಣಿ 90 ವರ್ಷವನ್ನು
ಪೂರೈಸಿದೆ. ಅಭಿವೃದ್ಧಿ ಪತ್ರಿಕೋದ್ಯಮದಲ್ಲಿ 100ನೇ ವರ್ಷ ಪೂರೈಸುವಂತಹ ಕಡೆ ದಾಪುಗಾಲನ್ನು ಹಾಕ್ತಾ ಇದ್ದೀವಿ. ಬಹಳಷ್ಟು ಜನ ಈಗಾಗಲೇ 10,000ಕ್ಕೂ ಮಿಕ್ಕ ರೈತರು ನಮ್ಮ ಯೂಟ್ಯೂಬ್ ಚಾನಲಿನ ಚಂದಾದಾರರಾಗಿದ್ದಾರೆ. ಈ ಒಂದು ಬಾನುಲಿ ಸರಣಿ ನಮ್ಮ ಮತ್ತೊಂದು ಪ್ರಯತ್ನ, ಸುಸ್ಥಿರವಾದಂತಹ ಒಂದು ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ. ಇನ್ನು ಮುಂದೆನೂ ಕೂಡ ಬೇರೆ ಬೇರೆ ರೂಪದಲ್ಲಿ ಬಾನುಲಿ ಸರಣಿಗಳು ಪ್ರಸಾರ ಆಗ್ತವೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ವಂದನೆಗಳು, ನಮಸ್ಕಾರ. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೈಸೂರು ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದ ಉಮೇಶ್ ಎಸ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮತ್ಸ್ಯ ತರಂಗ ಅಂದರೆ ಮೀನು ಕೃಷಿಗೆ ಸಂಬಂಧಪಟ್ಟಂತಹ ಈ ಒಂದು ಬಾನುಲಿ ಸರಣಿ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಹಮ್ಮಿಕೊಂಡಿದೆ. ಶ್ರೀಯುತ ಕೇಶವಮೂರ್ತಿ ಅವರ ನೇತೃತ್ವದಲ್ಲಿ ಸುಮಾರು 26 ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡ್ತಾ ಇದೆ ಮೈಸೂರು ಆಕಾಶವಾಣಿ. ಜೂನ್ ತಿಂಗಳಿಂದ ಡಿಸೆಂಬರ್ ಮೊದಲ ವಾರದವರೆಗೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ, ಈಗಾಗಲೇ ಸಾಕಷ್ಟು ಬಾನುಲಿ ಸರಣಿಗಳಿಂದ ಮೈಸೂರು ಆಕಾಶವಾಣಿ ಪ್ರಸಾರ ಮಾಡಿ ನಮ್ಮ ರೈತರಿಗೆ ಯಾವ ರೀತಿಯಾಗಿ ಅನುಕೂಲಗಳನ್ನು ಮಾಡಿಕೊಡಬಹುದು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದೆ. ಸಾಕಷ್ಟು ಕಾರ್ಯಕ್ರಮಗಳ ಮುಖಾಂತರ ಯಶಸ್ವಿಯನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಮೀನು ಕೃಷಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಈ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಳನಾಡು ಮೀನು ಕೃಷಿ ಸಾಕಷ್ಟು ಜನಪ್ರಿಯ ಆಗ್ತಾ ಇದೆ. ಸಾಕಷ್ಟು ಜನ ಮೀನಿನ ಬಳಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಕೂಡ ಒಂದು ಕಾರಣ ಇರಬಹುದು. ಎಷ್ಟೋ ಕಡೆ ವೆಜಿಟೇರಿಯನ್ಸು ಕೂಡ, ಸಸ್ಯಾಹಾರಿಗಳು ಕೂಡ ಮೀನನ್ನು ಮಾತ್ರ ತಿನ್ನುವಂತಹ ಅಭ್ಯಾಸವನ್ನು ಕೆಲವರು ಈಗ ಮಾಡ್ಕೋತಾ ಬಂದಿದ್ದಾರೆ. ಇದು ಯಾಕೆ ಅಂತಂದರೆ ನಮ್ಮ ಜೀವನ ಶೈಲಿಯ ಒಂದು ದ್ಯೋತಕ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಈ ಒಂದು ಜೀವನ ಶೈಲಿಯಲ್ಲಿ ಈ ಒಂದು ಫಾಸ್ಟ್ ಫುಡ್ಗಳು ಅಥವಾ ಈ ಪ್ಯಾಕೇಜ್ಡ್ ಫುಡ್ಗಳ ಒಂದು ಹಾವಳಿಯ ನಡುವೆ ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಪ್ರೋಟೀನ್ಸ್ ಬೇಕು, ವಿಟಮಿನ್ಸ್ ಬೇಕು, ಇದನ್ನೆಲ್ಲ ನಾವು ಬಿಟ್ಟು ಬೇರೆ ಆಹಾರವನ್ನು ಹೆಚ್ಚು ಬಳಸಕ್ಕೆ ಶುರು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಏನಾದರೂ ಕಾಯಿಲೆಗಳು ಬಂದಾಗ ಹೆಚ್ಚಾಗಿ ಕಾಯಿಲೆಗಳು ಬರುವಂಥದ್ದು ವಿಟಮಿನ್ ಡಿಫಿಷಿಯನ್ಸಿಯಿಂದ, ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಮಾತ್ರ ಕಾಯಿಲೆಗಳು ಬರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಡಾಕ್ಟರುಗಳೇ ಹೇಳ್ತಾ ಇದ್ದಾರೆ, ನೀವು ಮೀನು ತಿನ್ನಬಹುದು ಅಥವಾ ಒಮೆಗಾ 3 ಹೆಚ್ಚು ಇರುವಂತಹ ಪದಾರ್ಥಗಳನ್ನು ಬಳಸಬಹುದು ಅಂತ. ಮೀನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸು ಹೆಚ್ಚು ಇರುತ್ತೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸಿಂದ ನಮ್ಮ ದೇಹಕ್ಕೆ ಹೆಚ್ಚಾಗಿ ನಮ್ಮ ಸಣ್ಣ ಕರಳಿರಬಹುದು ಅಥವಾ ದೊಡ್ಡ ಕರಳಿರಬಹುದು, ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸು ಬಹಳ ಉಪಯುಕ್ತತೆಯನ್ನು ಹೊಂದಿವೆ. ಇದನ್ನು ನಾವು ಔಷಧಿಯ ಮುಖಾಂತರ ಆದರೂ ತಗೋಬಹುದು. ಯಾರು ಮೀನು ತಿನ್ನಲ್ವೋ ಅವರು ಮೀನಿನ ಎಣ್ಣೆಯ ಮುಖಾಂತರ ತಯಾರಿಸಿದಂತಹ ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ಮಾತ್ರೆಗಳನ್ನು ಅಥವಾ ಎಣ್ಣೆಗಳನ್ನು, ಔಷಧಿಗಳನ್ನು ಬಳಸ್ತಾ ಇದ್ದಾರೆ. ಇನ್ನು ಕೆಲವರು ಮೀನಿನ ಬಳಕೆಗೆ ಹೋಗಿದ್ದಾರೆ. ನೇರವಾಗಿ ಮೀನಿನ ಬಳಕೆಗೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸು ನಮ್ಮ ದೇಹಕ್ಕೆ ಸಿಗತ್ತೆ. ನಮಗೆ ಬೇಕಾದಂತಹ ಪೌಷ್ಟಿಕತೆ ಸಿಗೋದಕ್ಕೆ ಬಹಳ ಸುಲಭ ಆಗತ್ತೆ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಾವು ಆಹಾರ ಎಲ್ಲರದು ಕೂಡ ವೈಯಕ್ತಿಕ. ಯಾವುದೇ ಒಬ್ಬ ವ್ಯಕ್ತಿಗೆ ಒಮೆಗಾ 3ನೇ ಹೆಚ್ಚು ಬೇಕಾಗತ್ತೆ ಅಥವಾ ಆ ಗೋಧಿನೇ ಜಾಸ್ತಿ ತಿನ್ನಬೇಕಾಗತ್ತೆ, ರಾಗಿನೇ ಜಾಸ್ತಿ ತಿನ್ನಬೇಕಾಗತ್ತೆ ಅಂದಾಗ ಆಯಾ ಪದಾರ್ಥಗಳ ಬಳಕೆಯ ಪ್ರಮಾಣ ಕೂಡ ಹೆಚ್ಚಾಗತ್ತೆ. ಮೀನು ಕೃಷಿಗೆ ಕೂಡ ಇದು ಸಾಕಷ್ಟು ಸಹಕಾರಿ ಆಗಿದೆ. ಯಾಕೆಂದರೆ ಮೀನಿನ ಬಳಕೆ ಹೆಚ್ಚಾಗ್ತಾ ಇದೆ. ಔಷಧಿಯ ಮುಖಾಂತರ ಇರಬಹುದು, ಈಗಾಗಲೇ ನಾನು ಹೇಳಿದ ಹಾಗೆ ನೇರವಾಗಿ ಸೇವಿಸೋದರ ಮುಖಾಂತರ ಕೂಡ ಇರಬಹುದು. ಯಾವ ರೀತಿ ಈ ಒಂದು ಮೀನು ಕೃಷಿಯನ್ನು ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಕಡಿಮೆ ಒಂದು ಇನ್ವೆಸ್ಟ್ಮೆಂಟ್ ಮುಖಾಂತರ, ಕಡಿಮೆ ಬಂಡವಾಳದ ಮುಖಾಂತರ ಹೆಚ್ಚು ಆದಾಯವನ್ನು ನಮ್ಮ ರೈತರು ಹೇಗೆ ಪಡ್ಕೋಬಹುದು, ಜೊತೆಗೆ ಉತ್ತಮ ಮಟ್ಟದ ಮೀನನ್ನು ಹೇಗೆ ಉತ್ಪಾದನೆ ಮಾಡುವಂಥದ್ದು, ಈ ಎಲ್ಲ ವಿಷಯಗಳನ್ನು ಕೂಡ ನಾವೀಗ ಹೆಚ್ಚು ಗಮನಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಕಮರ್ಷಿಯಲ್ ಆಗಿ ಹೋದಾಗ, ನಾವು ಹೆಚ್ಚು ದುಡ್ಡಿನ ಹಿಂದೆ ಬಿದ್ದಾಗ ಗುಣಮಟ್ಟದ ಬಗ್ಗೆ ಗಮನ ಹರಿಸದೇ ಇರಬಹುದು. ಅದು ಸಮಾಜದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರುತ್ತೆ. ನಾವು ಯಾವಾಗ ಹೆಚ್ಚು ಹಣದ ಹಿಂದೆ ಹೋಗ್ತೀವೋ, ಗುಣಮಟ್ಟವನ್ನು ಕಡೆಗಣಿಸ್ತೀವೋ, ಆಗ ಈ ಒಂದು ಸಾಧ್ಯತೆಗಳು ಹೆಚ್ಚಿದೆ. ಈ ಎಲ್ಲ ಆಯಾಮಗಳನ್ನು ಇಟ್ಟುಕೊಂಡು ಗುಣಮಟ್ಟವನ್ನು ಕೂಡ ಕಾಯ್ಕೋತಾ, ಆದಾಯವನ್ನು ಕೂಡ ಹೆಚ್ಚಿಸ್ಕೋತಾ
ಸಮಾಜಕ್ಕೆ ಎಷ್ಟು ಬೇಕೋ ಆ ಒಂದು ಕೊಡುಗೆಯನ್ನು ಯಾವ ರೀತಿ ನಮ್ಮ ರೈತರು ನೀಡಬಹುದು ಅನ್ನುವಂತಹ ವಿಷಯಗಳನ್ನು ತಿಳಿಸುವಂಥದ್ದೇ ಈ ಒಂದು ಮೀನು ಕೃಷಿ ಕಾರ್ಯಕ್ರಮ ಮತ್ಸ್ಯ ತರಂಗ. ನಾವೀಗಾಗಲೇ ಈ ಥರ ಸಾಕಷ್ಟು ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮುಖಾಂತರ ಮಾಡಿದ್ದೀವಿ, ಸಾಕಷ್ಟು ಯಶಸ್ವಿ ಕೂಡ ಆಗಿದ್ದೀವಿ. ರೇಷ್ಮೆ ಐಸಿರಿ ಮಾಡಿದ್ದೀವಿ, ಸಾವಯವ ಕೃಷಿ ಬಗ್ಗೆ ಕಾರ್ಯಕ್ರಮಗಳಾಗಿದೆ, ಹಾಗೆಯೇ FPOಗಳ ಬಗ್ಗೆ ಕಾರ್ಯಕ್ರಮಗಳು ಆಗಿದೆ. ಈ ಎಲ್ಲದರ ಯಶಸ್ಸಿನ ಹಿಂದೆ ನಮ್ಮ ರೈತರಿದ್ದಾರೆ, ನಮ್ಮ ಕೃಷಿ ತಜ್ಞರಿದ್ದಾರೆ, ಕೃಷಿ ವಿಜ್ಞಾನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತಾವು ಮೀನು ಕೃಷಿಯಲ್ಲಿ ಯಾವ ರೀತಿ ಹೆಚ್ಚು ಆದಾಯವನ್ನು ಗಳಿಸಬಹುದು, ಯಾವ ರೀತಿ ಪ್ರಯೋಗಗಳನ್ನು ಮಾಡಬಹುದು ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಈ ಒಂದು ಸರಣಿ ಕಾರ್ಯಕ್ರಮದ ಮುಖಾಂತರ ತಮಗೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಕೃಷಿ ತಜ್ಞರ ಜೊತೆ ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಇದ್ದೀವಿ. ರೈತರು ಕೂಡ ಭಾಗವಹಿಸ್ತಾ ಇದ್ದಾರೆ. ಯಶೋಗಾಥೆಗಳು ಕೂಡ ಪ್ರಸಾರ ಆಗುತ್ತೆ. ಎಲ್ಲ ಆಯಾಮಗಳನ್ನು ಇಟ್ಟುಕೊಂಡು ಮತ್ಸ್ಯ ತರಂಗ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಮೈಸೂರು ಆಕಾಶವಾಣಿಯಿಂದ. ದಯವಿಟ್ಟು ಕೇಳಿ, ಇದರ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೀರಿ, ನಿಮ್ಮ ಆದಾಯವನ್ನು ಕೂಡ ಹೆಚ್ಚಿಸ್ಕೊಳ್ಳಿ. ಜೊತೆಗೆ ಸಮಾಜಮುಖಿಯಾಗಿ ನಾವು ಹೇಗೆ ಬದುಕಬಹುದು ಅನ್ನೋದರ ಬಗ್ಗೆ ಹೆಚ್ಚು ವಿಷಯಗಳನ್ನು ತಾವು ಪಡ್ಕೋಬಹುದು ಅಂತ ಹೇಳ್ತೀನಿ. ಮೈಸೂರು ಆಕಾಶವಾಣಿ ಸದಾ ನಿಮ್ಮೊಂದಿಗೆ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ಸ್ಯ ತರಂಗ ಬಾನುಲಿ ಸರಣಿ ಕಾರ್ಯಕ್ರಮದ ಪಟ್ಟಿ ಬಿಡುಗಡೆ ಮಾಡಿದ ಮೈಸೂರು ಪ್ರಾದೇಶಿಕ ವಲಯ ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ್ ಅವರು ಮಾತನಾಡುತ್ತಾ, ನಮ್ಮ ಮೀನುಗಾರಿಕೆ ಇಲಾಖೆ ಹಾಗೂ ಆಕಾಶವಾಣಿ ಹಾಗೂ ಸಾವಯವ ಕೃಷಿ ಕೇಂದ್ರ ನಾಗನಹಳ್ಳಿಯಿಂದ ನಾವು ಪ್ರಥಮ ಬಾರಿಗೆ ಈ ಒಂದು ಮತ್ಸ್ಯ ತರಂಗದ ಮುಖಾಂತರ ನಮ್ಮ ಇಲಾಖೆಯ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ, ಯಾವೆಲ್ಲ ಯೋಜನೆಗಳನ್ನ ನಾನು ರೂಪಿಸ್ಕೊಂಡು ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ದೇವೆ, ಯೋಜನೆಯ ಸದುಪಯೋಗವನ್ನು ಯಾರೆಲ್ಲ ಪಡ್ಕೊಂಡು ತಮ್ಮ ಅನುಭವಗಳು ಏನಿದೆ, ತಮ್ಮ ಆರ್ಥಿಕತೆ ಸ್ಥಿತಿ ಏನಿದೆ, ತಮ್ಮ ಯಶೋಗಾಥೆ ಏನಿದೆ ಅನ್ನೋದನ್ನು ಮುಖಾಂತರ ನಾವು ಇನ್ನು 26 ಕಾರ್ಯಕ್ರಮಗಳ ಮುಖಾಂತರ ನಾವು ಹಂಚಿಕೊಳ್ಳಲಿದ್ದೇವೆ. ಈ ಒಂದು ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ನಾನು ಆಶಿಸ್ತೀನಿ. ಯಾವಾಗ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಕೇಳುಗರು ಮತ್ಸ್ಯ ಕೃಷಿಯ ಮಾಹಿತಿಯನ್ನು ಪಡ್ಕೊಂಡು ಕ್ಷೇತ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಿದಾಗ, ಅವರು ಆರ್ಥಿಕತೆ ಸ್ಥಿತಿ ಹೆಚ್ಚಾದಾಗ, ತಮ್ಮ ಜೀವನದ ಶೈಲಿ ಹಾಗೂ ಜೀವನದ ಗುಣಮಟ್ಟ ಹೆಚ್ಚಾದಾಗ ನಾವು ಮಾಡಿರುವಂಥ ಕಾರ್ಯ, ನಾವು ನೀಡಿದಂಥ ಮಾಹಿತಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ಎಲ್ಲರೂ ಸದುಪಯೋಗ ಪಡ್ಕೊಂಡು ಬಹಳ ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮೈಸೂರು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ GH ಮಂಜುನಾಥ್ ಅವರು ತಮ್ಮ ಭಾಷಣದಲ್ಲಿ, ಈ ಒಂದು ನಾವು ಮೀನುಗಾರಿಕೆ ಇಲಾಖೆ ವತಿಯಿಂದ ಆಕಾಶವಾಣಿನಲ್ಲಿ ಪ್ರಥಮ ಬಾರಿಗೆ ಈ ಒಂದು 26 ಸರಣಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ನಾವು ಮೈಸೂರು ಜಿಲ್ಲೆಯಲ್ಲಿ ಇದು ಬಹುಶಃ ಮೊಟ್ಟ ಮೊದಲು. ರೈತರು ಬರೀ ಒಂದೇ ಬೆಳೆಯನ್ನು ಬೆಳೆದರೆ ಸಾಲದಿಲ್ಲ, ಅದಕ್ಕೆ ಸಮಗ್ರವಾದಂಥ ಮೀನು ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಮತ್ತು ಹಸು ಸಾಕಾಣಿಕೆ ಇರ್ಬೋದು, ಸಮಗ್ರ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ರೈತರು ಒಂದು ಏನಾದರೂ ಲಾಭ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮೀನುಗಾರಿಕೆ ಕೂಡ ನೀಲಿ ಕ್ರಾಂತಿ ಅಂತಂದೇಳಿ ಒಂದು ಕ್ರಾಂತಿಯನ್ನು ನಾವು ಇಲಾಖೆಯಲ್ಲಿ ಮಾಡ್ತಾ ಇದ್ದೀವಿ. ಹೇಗೆ ಹಾಲಿನಲ್ಲಿ ಬಿಳಿ ಕ್ರಾಂತಿಯಾಗಿದೆ, ಮತ್ತು ನಮ್ಮ ಕೃಷಿನಲ್ಲಿ ಹೇಗೆ ಹಸಿರು ಕ್ರಾಂತಿಯಾಗಿದೆ, ಅದೇ ರೀತಿಯಲ್ಲಿ ನಾವು ನೀಲಿ ಕ್ರಾಂತಿ ಮಾಡಬೇಕು ಅಂತಂದೇಳಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಮ್ಮ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ಒಂದು ಮಂಗಳವಾರ ಸಂಜೆ ಕೃಷಿ ರಂಗದ ಬಾನುಲಿ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರು ಒಂದೊಂದು ಕಾರ್ಯಕ್ರಮಗಳನ್ನು ತಮಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ಅದಲ್ಲದೆ ಈಗ ನಮ್ಮ ಜಿಲ್ಲೆಯಲ್ಲೇ ಒಂದು ತರಬೇತಿ ಕೇಂದ್ರ ಇದೆ, ಮತ್ತು KRS ಅಲ್ಲೂ ಕೂಡ ಒಂದು ತರಬೇತಿ ಕೇಂದ್ರ ಇದೆ. ಆಸಕ್ತ ರೈತರು ಕೂಡ ಅಲ್ಲಿ ಕೂಡ ನೀವು ಹೆಚ್ಚಿನ ಒಂದು ತರಬೇತಿಯನ್ನು ಕೂಡ ತಾವು ಪಡ್ಕೊಂಡು ಮೀನುಗಾರಿಕೆಯಲ್ಲಿ ಒಂದು ಕೃಷಿಯಲ್ಲಿ ನೀವು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಯಾರಿಗೆಲ್ಲ ಸ್ವಂತ ಜಮೀನಿದೆ ಅಲ್ಲಿ ಕೂಡ ಈಗ ನೀವು ಸ್ವಂತ ಮೀನು ಕೃಷಿ ಕೊಳವನ್ನು ನಿರ್ಮಾಣ ಮಾಡ್ಬೋದು. ಏನು ನಮ್ಮಲ್ಲಿ ಕೆರೆ ಕಟ್ಟೆಗಳಿದ್ದಾವೆ ಅವನ್ನೆಲ್ಲ ಈಗ ನಾವು ಇಲಾಖೆ ವತಿಯಿಂದ ನಾವು ಹರಾಜು ಮೂಲಕವಾಗಿ ನಾವು ವಿಲೇವಾರಿ ಮಾಡ್ತೀವಿ. ಗ್ರಾಮ ಪಂಚಾಯತಿ ಕೆರೆಗಳೇನಿದ್ದಾವೆ ಅದನ್ನು ಗ್ರಾಮ ಪಂಚಾಯತಿ ವತಿಯಿಂದ ವಿಲೇವಾರಿ ಮಾಡಿದಾಗ ನಮ್ಮಿಂದ ನೀವು ಮೀನು ಮರಿಗಳನ್ನು ಸಹಾಯಧನ ರೂಪದಲ್ಲಿ ಕೂಡ ನಾವು ಕೊಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ಈಗ ನೀವೇನು ಇತ್ತೀಚಿನ ಒಂದು ತಂತ್ರಜ್ಞಾನಗಳು ಏನಿದ್ದಾವೆ, ಗಿಫ್ಟ್ ತಿಲಾಪಿಯಾ ಅಂತಂದೇಳಿ ಏನು ನಾವು ಹೇಳ್ತಾ ಇದ್ದೀವಿ, ಅದು ಮತ್ತು ಮರಲ್ ಅಂತಂದೇಳಿ ಒಂದು ಮೀನು ಇದೆ, ಅದಕ್ಕೆ ಉತ್ತಮವಾದಂಥ ಬೇಡಿಕೆ ಇದೆ, ಮತ್ತು ಆಮೇಲೆ ಉತ್ತಮ ಒಂದು ಮಾರುಕಟ್ಟೆ ಕೂಡ ಇದೆ. ಅಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಈ ಒಂದು ನಮ್ಮ ಒಂದು ಸರಣಿ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ರೈತರು ಈಗ ಈ ಮೀನುಗಾರಿಕೆ ಅಂತಂದರೆ
ಬಹಳ ಸುಲಭ. ಬೇರೆ ಎಲ್ಲ ವ್ಯವಸಾಯಕ್ಕೆ ಹೋಲಿಕೆ ಮಾಡಿದಲ್ಲಿ ಇವತ್ತೆಲ್ಲ ನಿಮಗೆ ನೋಡಿದಂತೆ ನಾವೆಲ್ಲ ಏನು ಕಾಣ್ತಾ ಇದ್ದೀವಿ, ನಗರೀಕರಣ ಯಾಕಾಗ್ತಿದೆ ಅಂತಂದರೆ ಈಗ ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್. ನಾನೊಬ್ಬ ರೈತನಾಗಿ ನಾನು ಬಂದಿದ್ದೀನಿ. ಈಗ ನಮ್ಮಲ್ಲಿ ಏನು ಬೆಳೆ ಬೆಳೆದ್ರೆ ನಾಟಿ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋ ತನಕ ರೈತರಿಗೆ ಏನಂದರೆ ಒಂದು ಸಮಸ್ಯೆ ಏನು, ಈ ಒಂದು ಆಳುಗಳು ಮತ್ತು ಈ ಕೆಲಸಗಾರರ ಸಮಸ್ಯೆ. ಆದರೆ ಈ ಒಂದು ನಮ್ಮ ಮೀನು ಕೃಷಿಯಲ್ಲಿ ಆ ರೀತಿಯಾದಂಥ ಸಮಸ್ಯೆನೇ ಇಲ್ಲ. ಒಬ್ಬ ಮನುಷ್ಯ ಒಂದು 5 ಎಕರೆವರೆಗೆ 5 ಎಕರೆ ಇರ್ತದೆ ಅಂದರೆ 2 ಹೆಕ್ಟೇರ್ ಪಾಂಡ್ ಇದ್ದರೆ ಒಬ್ಬನೇ ಮನುಷ್ಯ ಅದನ್ನು ನಿರ್ವಹಣೆಯನ್ನು ಮಾಡ್ಬೋದು 1 ವರ್ಷದ ತನಕ. ಹೇಗೆ ಅಂತಂದರೆ ಬರೀ ಆಹಾರ ಕೊಡ್ತಕ್ಕಂಥದ್ದು. ಏನು ವರ್ಷದ ಕೊನೆಯಲ್ಲಿ ಮೀನು ಹಿಡುವಳಿ ಮಾಡುವಾಗ ಮಾತ್ರ ಒಂದು 4 ರಿಂದ 6 ಜನ ಏಳಿಯ ಬೆಲೆ ಇಳಿದಿಕ್ಕೆ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಯಾವಾಗಲೂ ಕೂಡ ನಮಗೆ ಲೇಬರ್ ಅವಶ್ಯಕತೆ ಇರೋದಿಲ್ಲ. ಇದು ಬಹಳ ಮುಖ್ಯವಾಗಿ ಏನು ನಮ್ಮ ರೈತರಲ್ಲಿ ಕಾಡ್ತಾ ಇರತಕ್ಕಂಥ ಏನು ಸಮಸ್ಯೆಯನ್ನು ಏನು ಒಂದು ಸರಿದೂಗಿಸ್ಲಿಕ್ಕೆ ಮತ್ತು ಆಮೇಲೆ ಅವರಿಗೆ ಹೆಚ್ಚಿನ ಒಂದು ಆದಾಯವನ್ನು, ಇವತ್ತು ಕಬ್ಬಿರ್ಬೋದು ಮತ್ತು ಭತ್ತ ಇರ್ಬೋದು, ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಮಿನಿಮಮ್ ಪ್ರೈಸ್ ಬೇಕು ಅಂತಂದೇಳಿ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಯಾವುದೇ ರೀತಿಯಾದಂಥ ಈಗ ನಮಗೆ ಮಿನಿಮಮ್ ಪ್ರೈಸ್ ಇಲ್ಲದೆ ಮಾರುಕಟ್ಟೆನಲ್ಲಿ ಅತಿ ಹೆಚ್ಚು ನೀವು ಎಷ್ಟೇ ಮೀನು ಉತ್ಪಾದನೆ ಮಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಬಿಸಾಡೋಂಥ ವ್ಯವಸ್ಥೆ ಇವತ್ತಿಲ್ಲ. ಈಗ ಹೆಚ್ಚು ಮಳೆ ಆಗ್ತಾಯಿದೆ, ಕೋಡಿ ಬರ್ತದೆ ಅಥವಾ ಏನಾಗ್ತದೆ ಅಂದರೆ ನೀವು ನೋಡ್ತಾ ಇರ್ಬೋದು, ಕೂಳೆ ಬೇಟೆ ಮಾಡ್ತಾರೆ. ಅಂದರೆ ಮೀನನ್ನು ಭಾಳಷ್ಟು ಉತ್ಕೃಷ್ಟವಾದಂಥ ಆಹಾರ ಇದು ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೋಗ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಇಚ್ಛೆ ಪಡ್ತಾರೆ. ಮತ್ತು ಆಮೇಲೆ ಇದು ಬೇರೆ ಒಂದು ಬೆಳೆ ಥರ ಅಲ್ಲ. ಇವತ್ತು ನಿಮಗೆ ಏನಾದ್ರು ಮಾರ್ಕೆಟಲ್ಲಿ ಬೆಲೆ ಇಲ್ಲ ಅಂತಂದರೆ ನೀವು ಇವತ್ತು ಹಿಡುವಳಿ ಮಾಡೋದು ಬೇಡ. ಈಗ ಏನು ಒಂದು 400 kg 500 kg ಇವತ್ತು ಹಿಡಿಬೇಕು ಅಂತ ಇರ್ತೀರಿ, 100 kg ಹಿಡಿದ್ರೆ ಆಯಿತು. ಇನ್ನು ಉಳಿದಂತೆ ಅದೇನಾಗ್ತದೆ, 1 kg ಬೆಳೆ ಅದು ಬೆಳವಣಿಗೆ ಬಂದಿದ್ರೆ 1/4 kg ಬರ್ತದೆ, 1.5 kg ಬರ್ತದೆ. ಆ ರೀತಿಯಾಗಿ ಇರ್ತಕ್ಕಂಥ ಒಂದು ಅಡ್ವಾಂಟೇಜ್ ಇರ್ತಕ್ಕಂಥ ಒಂದು ಕೃಷಿ ಯಾವುದಪ್ಪ ಅಂತಂದರೆ ನಮ್ಮ ಈ ಮೀನು ಕೃಷಿ. ನೀವು ಎಷ್ಟು ಬಂಡವಾಳ ಹಾಕ್ತೀರಿ ಅದರ 2 ಪಟ್ಟು ನಿಮಗೆ ಲಾಭ ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಇದೆ, ಆದರೆ ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ. ಸೊ ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯನ್ನು ನೀವು ಕಾಲಕಾಲಕ್ಕೆ ಪರಿಶೀಲಿಸಿ ನೋಡಿದ್ದೇ ಆದಲ್ಲಿ ಇದು ಯಾವುದೇ ಕಾರಣಕ್ಕೆ ನಷ್ಟ ಆಗ್ತಕ್ಕಂಥ ಬೆಳೆಯೇ ಅಲ್ಲ. ಈಗ ಪ್ರತಿಯೊಬ್ಬರಲ್ಲೂ ಕೂಡ ಈಗ ಕೃಷಿ ಹೊಂಡ ಇದ್ದೇ ಇದೆ. ಈಗ ಹಿಂದೆ ಒಂದು ಜಲನಯನ ಅಂತಂದೇಳಿ ಒಂದು ಇಲಾಖೆಯನ್ನೇ ಕೂಡ ಸೃಷ್ಟಿ ಮಾಡಿದ್ರು. ಈಗ ಅದು ಕೃಷಿ ಇಲಾಖೆಗೆ ಮರ್ಜ್ ಆಗಿದೆ. ಸೊ ಪ್ರತಿಯೊಂದು ಜಮೀನಲ್ಲೂ ಕೂಡ ಎಲ್ಲಿ ಹಳ್ಳ ಇದೆ, ನೀರು ಹರ್ಕೊಂಡು ಬರ್ತದೆ, ಅಲ್ಲಿ ಒಂದು ಕೃಷಿ ಹೊಂಡವನ್ನು, ಅಂದರೆ ನೀರು ಇಂಗೋದ್ರಿಂದ ಏನಾಗ್ತದೆ ನಿಮ್ಮ ಬೋರ್ವೆಲ್ಲು ಮತ್ತು ಜಮೀನು ಕೂಡ ಫಲವತ್ತೆ ಆಗ್ತದೆ. ಮತ್ತು ಆಮೇಲೆ ಒಂದು ನೀರಿನ ಒಂದು ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅಂತ ಮಾಡಿರ್ತಕ್ಕಂಥದ್ದು. ಇವತ್ತು ಅಂಥ ಕಡೆ ಒಂದು 4 ರಿಂದ 6 ತಿಂಗಳು ನೀರು ನಿಲ್ತದೆ ಅಂದರೆ ಈಗಾಗಲೇ ನಾವು ಹೇಳಿದಂತೆ ಗಿಫ್ಟ್ ತಿಲಾಪಿಯಾವನ್ನು ಉಚಿತವಾಗಿ 250 ಮೀನು ಮರಿಗಳನ್ನು ಒಂದು ಕೃಷಿ ಹೊಂಡಕ್ಕೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಸೊ ಅದನ್ನು ನೀವು ಯಾವುದೇ ರೀತಿಯ ಒಂದು RTC ಕೊಟ್ಟರೆ ಸಾಕು, ಅದನ್ನು ನಮ್ಮ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ನೀವು ಪಟ್ಟಿಯನ್ನು ಕೊಟ್ಟರೆ ನಾವು ಮೀನು ಮರಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಸೊ ಯಾಕೆ ಇದನ್ನೆಲ್ಲ ನಾವು ತಳಮಟ್ಟಕ್ಕೆ ಬಂದು ಮಾಡ್ತಾ ಇದ್ದೀವಿ ಅಂದರೆ 250 ಮರಿ ಬಹಳಷ್ಟು ಏನು ಅಂತ ದೊಡ್ಡ ಇದೇನಲ್ಲ ಅಂತ ನಿಮಗೆ ಅನಿಸ್ಬೋದು. ಆದರೆ ಒಂದು 250 ಮರಿಯನ್ನು ನೀವು ಸಾಕಾಣಿಕೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ 4 ಜನನೋ 6 ಜನನೋ ಈ ಒಂದು ಆಹಾರ ಪದಾರ್ಥವನ್ನು ತಿಂದಿದ್ದೇ ಆದಲ್ಲಿ ಏನು ಅಪೌಷ್ಟಿಕತೆ ಅಂತ ಏನಿದೆ ಅದು ನೀಗುತ್ತದೆ. ಈಗ ನಾವೇನು ನಮ್ಮಲ್ಲಿ ನಾಟಿ ಕೋಳಿಗಳನ್ನು ನಮ್ಮ ಹಿತ್ತಲಲ್ಲಿ ಸಾಕೊಂಡು ಯಾರಾದರೂ ನೆಂಟರು ಬಂದಾಗ ನಾವು ಕೋಳಿಯನ್ನು ನಾವು ಕುಯ್ದವರಿಗೆ ಸಾಂಬಾರು ಮಾಡಿ ಕೊಡ್ತೀವಿ, ಆ ಥರ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವೇನು ಈ 250 ಮರಿಗಳನ್ನು ನೀವು ಸಾಂಕೇತಿಕವಾಗಿ ನೀವು ತಗೊಂಡು ಬೆಳವಣಿಗೆಯನ್ನು ಕಂಡಿದ್ದೇ ಆದಲ್ಲಿ ನೀವು ಮಾರ್ಕೆಟಲ್ಲೂ ಕೂಡ ನೀವು ಮಾರಾಟ ಮಾಡಿಕೊಂಡ್ರೆ ಸಣ್ಣದಾದಂಥ ಒಂದು ಲಾಭ ಬರ್ತದೆ. ಮುಂದಕ್ಕೆ ನೀವು 1 ಎಕರೆ ಮಾಡ್ತಕ್ಕಂಥದ್ದು ಅಥವಾ ಅರ್ಧ ಎಕರೆ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಒಂದು ಖುಷಿ ಕೊಡ್ತದೆ. ಸೊ ಈ ರೀತಿಯಾಗಿ ನಮ್ಮಲ್ಲಿ ಹಲವಾರು ಯೋಜನೆಗಳು ಕೂಡ ಇದ್ದಾವೆ. ಆ ರೀತಿಯಾಗಿ ನಾವು ಈ ಒಂದು 26 ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡಬೇಕು, ರೈತರ ಮುಂದೆ. ಸೊ ಇದು ನಮ್ಮ ಮೈಸೂರು ವಲಯ ಮಟ್ಟದಿಂದ ಎಲ್ಲ ಈಗ ನಮ್ಮ ವಿಶೇಷವಾಗಿ ಹಾಸನ ಇರ್ಬೋದು, ಕೊಡಗು ಇರ್ಬೋದು, ಮಂಡ್ಯ ಇರ್ಬೋದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅಂದರೆ ಈಗ ಎಲ್ಲೆಲ್ಲಿ ಯಾವ ರೀತಿಯಾದಂಥ ಒಂದು ಬೆಳೆ ಬೆಳೀಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ಎಲ್ಲರೂ ಕೂಡ ನಾವು ಎಲ್ಲ ಸಿದ್ಧರಿದ್ದೇವೆ. ಇದನ್ನು ನೀವು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೋರ್ವ ಮುಖ್ಯ ಅತಿಥಿಗಳಾದ ಕೃಷಿ ತಂತ್ರಜ್ಞರ ಸಂಸ್ಥೆ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ರವೀಂದ್ರ ಕಟ್ಟಿ ಅವರು ಮಾತನಾಡುತ್ತಾ, ಕೃಷಿಯ ಒಂದು ಮೂಲ ವ್ಯಾಖ್ಯೆಗೆ ನಾವು ಹೋದರೆ ಮಾನವನ ಅಭಿವೃದ್ಧಿಗಾಗಿ ಸಸ್ಯ ಹಾಗೂ ಪ್ರಾಣಿಗಳ ಸಾಕಾಣಿಕೆ ಅಂತ ಹೇಳ್ತೀವಿ. ಅದಕ್ಕೆ ಅಂದರೆ ನಮಗೋಸ್ಕರ, ನಮ್ಮ ಏಳಿಗೆಗಾಗಿ, ನಮ್ಮ ಹಿತಕ್ಕಾಗಿ, ನಮ್ಮ ಆಹಾರಕ್ಕಾಗಿ, ನಮ್ಮ ಬಟ್ಟೆಗಾಗಿ, ನಮ್ಮ ಮನೆಗೆ ಇಮಾರತುಗಳಿಗಾಗಿ, ನಮಗೆ ಬೇಕಾಗುವಂಥ ಎಲ್ಲ ಉಪಯೋಗಗಳಿಗೆ ಬೇರೆ ಬೇರೆ ಜಾತಿಯ ಸಸ್ಯಗಳನ್ನು, ಬೇರೆ ಬೇರೆ ಜಾತಿಯ ಪ್ರಾಣಿಗಳನ್ನು ಬಳಸಿಕೊಳ್ಳೋದು, ಅವನ್ನು ಸಾಕೋದು ಅಂತ. ಸೊ ಫಾರ್ಮಿಂಗ್ ಅಂದರೆ ಬಂದಾಗ ಏನಾಗುತ್ತೆ, ಅದನ್ನು ಈ ಎಲ್ಲ ಚಟುವಟಿಕೆಗಳನ್ನು ಒಂದು ತುಂಡು ಜಮೀನಿನ ಮೇಲೆ ಮಾಡೋದು ಅಂತ ಹೇಳ್ತೀವಿ. ತುಂಡು ಜಮೀನು ಅಂತಂದರೆ ಮಣ್ಣಿನಂಥ ಒಂದು ಜಮೀನು ಪೀಸ್ ಅಲ್ಲ, ಒಂದು ನೀರಿನ ಮೂಲ ಕೂಡ ಒಂದು ಜಮೀನು ಅಂತ ಬೆಳೆಸ್ತೀವಿ. ಒಂದು ಪಾಟಲ್ಲಿ ಮಣ್ಣು ಹಾಕಿ ನಾವು ಗಿಡ ಬೆಳೆಸಿದ್ರೆ ಅದು ಕೂಡ ಒಂದು ಜಮೀನು ಅಂತ ಅನ್ಸ್ಕೊಳ್ತದೆ. ಅಂದಮೇಲೆ ಅವಕಾಶಗಳು ಎಷ್ಟಿವೆ ಅಂತ ಯೋಚನೆ ಮಾಡಿ. ಒಂದು ಗಿಡವನ್ನು 1 ಎಕರೆ ಜಮೀನಲ್ಲೂ ಬೆಳಿಬೋದು, ಒಂದೇ ಒಂದು ಪಾಟಲ್ಲೂ ಬೆಳಿಬೋದು.
ಮೀನು ಸಾಕಣೆ ಮಾಡಲಿಕ್ಕೆ ನಿಮ್ಮ ಮನೆಯಲ್ಲೆಲ್ಲ ಅಕ್ವೇರಿಯಂ ಇಟ್ಕೊಂಡಿದ್ದೀರಲ್ವ ಅಲಂಕಾರಕ್ಕೆ ಭಾಳಷ್ಟು ಜನ. ಎಷ್ಟು ಜಾಗ ಇದೆ ಅಲ್ಲಿ? ಅಂದರೆ ಅವಕಾಶಗಳು ಇಲ್ಲ ಅನ್ನೋದಿಲ್ಲ. ಅವಕಾಶಗಳನ್ನು ನಾವು ತಿಳ್ಕೋಬೇಕು, ಬರೀ ತಿಳ್ಕೊಂಡ ಮೇಲೆ ಅವುಗಳನ್ನು ಬಳಸ್ಕೊಳ್ಬೇಕು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೃಷಿ ತಂತ್ರಜ್ಞಾನ ಸಂಸ್ಥೆಗೆ ಈ ಎಲ್ಲ ಪದವೀಧರರು ಮೆಂಬರ್ಸ್ ಆಗಿದ್ದೀವಿ ನಾವು. ಯಾರ್ಯಾರು ಕೃಷಿ ಪದವೀಧರರು ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಅಥವಾ ವೆಟನರಿ ಸೈನ್ಸ್ ಇರ್ಬೋದು, ಈ ಎಲ್ಲ ಪದವಿಗಳನ್ನು ಪಡೆದಂಥವರು ಈ ಸಂಸ್ಥೆಗೆ ಸದಸ್ಯರಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ. ಆದರೆ ಪ್ರಧಾನವಾಗಿ ನಾವೇನು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ಚಟುವಟಿಕೆಗಳು ಭಾಳ ಅಂದರೆ ಬೆಳೆ ಉತ್ಪಾದನೆಗೆ, ಅಂದರೆ ಭತ್ತ, ರಾಗಿ, ಮುಸ್ಕಿನ ಜೋಳ ಇಂಥ ಬೆಳೆಗಳ ಉತ್ಪಾದನೆಗೆ, ಇಲ್ಲ ತರಕಾರಿ ಉತ್ಪಾದನೆಗೆ, ಹಣ್ಣಿನ ಉತ್ಪಾದನೆಗೆ, ಕೆಲವೊಂದು ಸಾಂಬಾರು ಬೆಳೆಗಳ ಉತ್ಪಾದನೆಗೆ, ಅಂದರೆ ಎಲ್ಲ 1-2-3 ಕಡೆ ಪಶು ಸಾಕಾಣಿಕೆಗೆ ಸೀಮಿತಗೊಳ್ತಾ ಇದ್ದೀವಿ ನಾವು. ಮೀನುಗಾರಿಕೆ ಕ್ಷೇತ್ರ ನಮ್ಮನ್ನು ಸ್ವಲ್ಪ ಕೈ ಬಿಡ್ತಾ ಇತ್ತು. ನಾವು ಭಾಳಷ್ಟು ನಮ್ಮ ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡ್ತಾಯಿದ್ವಿ, ನಾವು ಹೇಗೆ ನಮ್ಮ ಚಟುವಟಿಕೆಗಳನ್ನು ವೈವಿಧ್ಯೀಕರಣ ಮಾಡ್ಬೋದು ಅಂತ. ಈಗ ಹೇಳ್ತಾ ಇದ್ರಿ, ಈಗ ಯಾವುದೋ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಂತ. ವಿಕಸಿತ ಅಂದರೆ ಏನು? ಕೃಷಿಯನ್ನು ಒಂದೇ ಒಂದು ಕಡೆ ಹಿಂಗೆ ಹೋಗೋ ಬದಲು ಹೀಗೆ ವಿಸ್ತಾರ ಮಾಡಿಕೊಂಡು ಬೇರೆ ಬೇರೆ ಆಯಾಮಗಳನ್ನು ತೊಡಗಿಸ್ಕೊಂಡು ಮಾಡೋದು ಸಮಗ್ರ ಕೃಷಿ, ಸುಸ್ಥಿರ ಕೃಷಿಯನ್ನು ತೊಗೊಳ್ಳೋದು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯನ್ನು ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಸೊ ಒಂದು ಅವಕಾಶ ನಮಗೆ ಅವಕಾಶ ಬಂದಿದೆ. ಹಾಗಾಗಿ ನಾವು ಕೂಡ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದೆ. ಅದನ್ನು ಕಲ್ಪಿಸಿಕೊಟ್ಟಂಥ ರಾಮಚಂದ್ರ ಅವರಿಗೆ ಮತ್ತು ಮೀನುಗಾರಿಕೆ ಇಲಾಖೆಯವರಿಗೆ, ಆಕಾಶವಾಣಿಯವರಿಗೆ ಮೊದಲು ನಾನು ನಮ್ಮ ಸಂಸ್ಥೆಯ ಪರವಾಗಿ ಆಭಾರಿಯಾಗಿದ್ದೆ. ಇನ್ನು ಇತ್ತೀಚೆಗೆ ನಾವು ಮಾತಾಡ್ತಾ ಇರೋದೇನು ಸುಸ್ಥಿರ ಕೃಷಿ ಬಗ್ಗೆ ಮಾತಾಡ್ತಿದ್ದೀವಿ, ಸಮಗ್ರ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೌದಾ? ಸಮಗ್ರ ಕೃಷಿ ಅಂದ ತಕ್ಷಣ ನಮಗೆ ಒಂದು ತುಂಡು ಜಮೀನಿನಲ್ಲಿ, ಅಂದರೆ ನೀರಿನ ಮೂಲ ಇರ್ಬೋದು ಅಥವಾ ಮಣ್ಣಿರುವಂಥ ಜಮೀನು ಇರ್ಬೋದು, ಅಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆಯೋ ಅವುಗಳನ್ನೆಲ್ಲ ನಮ್ಮ ಶಕ್ತಿಗೆ ಅನುಗುಣವಾಗಿ ಬೇಕಾದಷ್ಟು ಮಾಡೋಕ್ಕೆ ಅವಕಾಶ ಇದೆ, ಆಕಾಶದ ತನಕ ಅವಕಾಶಗಳಿದೆ. ಆದರೆ ನಮ್ಮ ಕೈಯಲ್ಲಿ ಏನು ನೀಗುತ್ತೋ ಅದನ್ನು ಅರ್ಥಕೊಂಡು ಅವುಗಳನ್ನ ತೊಡಗಿಸ್ಕೊಂಡು ಹೋಗೋದು, ಅದರಲ್ಲಿ ಪ್ರಧಾನ ಪಾತ್ರ ವಹಿಸ್ತಾ ಇರೋದು ಮೀನುಗಾರಿಕೆ. ಇತ್ತೀಚೆಗೆ ಭಾರತ ಸರ್ಕಾರ ಕೃಷಿ ಅಭಿವೃದ್ಧಿ ಅಂತ ಬಿಡ್ತು, ಎಲ್ಲ ಬಿಟ್ಟು ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ಶುರು ಮಾಡಿದೆ. ದ್ವಿತೀಯ ಕೃಷಿ ಅಂತ ಅಂದರೆ ಏನು? ಬರೀ ಬೆಳೆಗಳನ್ನು ಬೆಳೆಯೋದಲ್ಲ, ಬರೀ ಹೈನುಗಾರಿಕೆ ಮಾಡೋದಲ್ಲ, ಕೋಳಿ ಸಾಕಾಣಿಕೆ ಮಾಡೋದಲ್ಲ, ಜೊತೆಗೆ ನಾವು ಇದುವರೆಗೂ ಕೂಡ ನೋಡಿದಂಥ ಪರಿಗಣಿಸಿದಂಥ ಕ್ಷೇತ್ರಗಳಾದಂಥ ಅಣಬೆ ಬೇಸಾಯ, ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೊತೆಗೆ ನಾವು ಬೆಳೆದಂಥ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಕಡೆ ನಾವು ಗಮನ ಕೊಡಬೇಕು. ಆ ದಿಶೆಯಲ್ಲಿ ನಿಮಗೆ ಅನೇಕ ಅವಕಾಶಗಳ ಬಗ್ಗೆ ಸರಣಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಸಾವಯವ ಕೃಷಿ ಬಗ್ಗೆ ಮಾತಾಡಿದ್ದಾರೆ. ಏನು? ನಿಮ್ಮಲ್ಲೇ ಇರುವಂಥ ಸಂಪನ್ಮೂಲಗಳನ್ನೇ ಪರಿಕರಗಳಾಗಿ ಪರಿವರ್ತಿಸಿಕೊಂಡು ಅವುಗಳ ಮೂಲಕ ಬೆಳೆಯನ್ನು ಮಾಡಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ, ಹೆಚ್ಚು ಲಾಭ ಮಾಡ್ಕೊಳ್ಳಿ ಅನ್ನೋದು ಒಂದು ಕಡೆ. ತೋಟಗಾರಿಕೆ ಬಗ್ಗೆ ಮಾಡಿದ್ದಾರೆ, ಹಣ್ಣಿನ ಬಗ್ಗೆ ಮಾಡಿದ್ದಾರೆ, ಪಶು ಕಾರ್ಯಕ್ರಮದ ಮಾಡಿದ್ದಾರೆ. ಹಾಗಾಗಿ ಮತ್ಸ್ಯದ ಬಗ್ಗೆನೂ ಮಾಡ್ತಾಯಿದ್ದಾರೆ. ಅಂದರೆ ಇವೆಲ್ಲ ಯಾಕೆ ಅಂತಂದರೆ ನಿಮಗೆ ಏನೇನು ಅವಕಾಶಗಳಿವೆ ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡಲಿಕ್ಕೆ. ಅವಕಾಶ ಇಲ್ಲ ಅಂತ ಹೇಳ್ತಾ ಇರೋರು ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನು ನೋಡಿ ಅವಕಾಶ ಎಷ್ಟಿದೆ ಅನ್ನೋದು ನಿಮಗೆ ತನ್ನಿಂದ ತಾನೇ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅವುಗಳನ್ನು ಯಾವ ರೀತಿ ತೊಡಗಿಸ್ಕೋಬೇಕು ಅಂತ ನೀವು ಮನಸ್ಸು ಮಾಡಿದ ಮೇಲೆ ಇವ್ರ ಕಡೆ ಬಂದರೆ, ನಾವು ಮೀನುಗಾರಿಕೆ ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ತಜ್ಞರಿದ್ದಾರೆ, ತೋಟಗಾರಿಕೆ ಮಾಡಿಕೊಂಡ್ರೆ ಅದಕ್ಕೆ ತಜ್ಞರಿದ್ದಾರೆ. ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ನೀವು ಬೆಳೆದ್ರೆ ಖಂಡಿತವಾಗಲೂ ಲಾಭ ಆಗುತ್ತೆ. ಆ ದಿಶೆಯಲ್ಲಿ ಇವತ್ತಿನ ವಿಷಯಕ್ಕೆ ಮತ್ಸ್ಯತರಂಗ ಅಥವಾ ಮೀನು ಸಾಕಾಣಿಕೆಗೆ ಬಂದರೆ ಮೀನಿನ ಮಹತ್ವ ಎಲ್ಲರಿಗೂ ಗೊತ್ತಿದೆ. ಆಹಾರ ಸುಭದ್ರತೆಯಲ್ಲಿ ಮೀನಿಗೆ ಭಾಳ ಮಹತ್ವ ಇದೆ, ಅದರಲ್ಲೂ ಪೌಷ್ಟಿಕ ಸುಭದ್ರತೆಗೆ. ಇತ್ತೀಚೆಗೆ ನಾವು ಆಹಾರ ಸುಭದ್ರತೆ ಮಾತಾಡೋದು ಬಿಟ್ಬಿಟ್ಟಿದ್ದೀವಿ, ಯಾಕೆಂದರೆ ಹೊಟ್ಟೆ ತುಂಬುವಷ್ಟು ಬೇಕಾದ ಸಿಗ್ತಾ ಇದೆ. ಆದರೆ ನಾವು ಹೊಟ್ಟೆ ತುಂಬ್ಕೋತಾ ಇದ್ದೀವಿ, ಆದರೆ ಏನು ತಿನ್ನಬೇಕು ಅದನ್ನು ತಿಂತಾ ಇದ್ದೀವೋ ಅಥವಾ ತಿನ್ನಲೇಬಾರ್ದಂಥದ್ದು ತಿಂತಾ ಇದ್ದೀವೋ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಪೌಷ್ಟಿಕ ಸುಭದ್ರತೆ ಕಡೆ ಮೀನುಗಾರಿಕೆಗೆ ಬಹಳ ಮಹತ್ವ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಇದು ಹೆಚ್ಚಿನ ಒಂದು ಅವಕಾಶಗಳನ್ನು ಮತ್ತು ಅಭಿವೃದ್ಧಿಯನ್ನು ಕಾಣಲಿದೆ. ಮಂಜುನಾಥ್ ಅವ್ರು ಹೇಳ್ತಾ ಇದ್ರು, ಮೋಸ್ಟ್ ಲೇಬರ್ ಎಫಿಷಿಯೆಂಟ್ ಅಂತ. ಅಂದರೆ ನಾವು ಬಳಸುವಂಥ ಒಂದು ಆಳು ಕೊಡುವಂಥ ಆದಾಯ ನಮ್ಮ ಬೇರೆ ಬೇರೆ ಉದ್ಯಮಗಳಲ್ಲಿ 10 ಆಳುಗಳನ್ನು 100 ಆಳುಗಳನ್ನು ಬಳಸಿದ್ರು ಕೂಡ ಸಿಗ್ತಾ ಇಲ್ಲ. 1:2 ಕಾಸ್ಟ್ ಬೆನಿಫಿಷಿಯೋ ಅಂದರೆ ₹1 ಹಾಕಿದರೆ ₹2 ಆಚೆ ಬರ್ತಾ ಇದೆ. ಸೊ ಅದನ್ನು ದಯವಿಟ್ಟು ತಾವು ಮನಗಾಣಬೇಕು. ಇದು ಅಂತ ವಿಪುಲ ಅವಕಾಶ. ಜಾಗ ಎಷ್ಟು ಬೇಕು? 1 ಎಕರೆ ಬೇಕಾ, 2 ಎಕರೆ ಬೇಕಾ, 3 ಎಕರೆ ಬೇಕಾ? ಬೇಕಾಗಿಲ್ಲ. 10x10 ಪಾಂಡಿಂದ ಹಿಡಿದು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು 50x50 ತನಕ ಪಾಂಡ್ಗಳನ್ನು ಹಾಕ್ಕೊಂಡು ನೀವು ಮೀನು ಸಾಕಾಣಿಕೆ ಮಾಡ್ಬೋದು. ಮತ್ತು ವೈಜ್ಞಾನಿಕವಾಗಿ ತ್ವರಿತವಾಗಿ ಬೆಳವಣಿಗೆ ಹೊಂದಿ ಹೆಚ್ಚು ತೂಕವನ್ನು ಕೊಡುವಂಥ ಮೀನಿನ ತಳಿಗಳ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನು ರೈತರಿಗೆ ಮುಟ್ಟಿಸುವಂಥ ಪ್ರಯತ್ನಗಳನ್ನು ಕೂಡ ಉಚಿತವಾಗಿ ಕೊಡೋದ್ರ ಮೂಲಕ ಆರಂಭ ಮಾಡಿದ್ದಾರೆ. ಸೊ ಇದಕ್ಕಿಂತ ಇನ್ನೇನು ಅವಕಾಶ ಬೇಕು? ಸೊ ಅವಕಾಶ ಇಲ್ಲ ಅನ್ನೋದು ತಪ್ಪು. ಅವಕಾಶವನ್ನು ನೀವು ತಗೊಳ್ತಾ ಇಲ್ಲ, ತಗೊಳ್ಳೋಕ್ಕೆ ಮುಂದುವರಿತೀರಿ ಅಂತ ನಾನು ಆಸೆ ಪಡ್ತೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲ ಆಯೋಜಕರಿಗೆ ಮತ್ತು ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತೋರ್ವ ಮುಖ್ಯ ಅತಿಥಿಗಳಾದ
ನಿವೃತ್ತ ಅಪರ ಕೃಷಿ ನಿರ್ದೇಶಕರಾದ ಡಾಕ್ಟರ್ ವಿಷಕಂಠ ಅವರು ತಮ್ಮ ಭಾಷಣದಲ್ಲಿ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಬಹಳ ಶಕ್ತಿ ಇದೆ. ಈಗ ನಾವು ಒಂದು ಜಿಲ್ಲೆ ಅಧಿಕಾರಿ ಆದರೆ ಜಿಲ್ಲೆಗೆ ಸೀಮಿತವಾಗಿ ನಮ್ಮ ಕಾರ್ಯಕ್ರಮ ಇರುತ್ತೆ, ವಿಭಾಗ ಆದರೆ ವಿಭಾಗ. ಆಕಾಶವಾಣಿ ಇಡೀ ರಾಜ್ಯದಲ್ಲಿ ಈಗ ಅವ್ರು ಹೇಳ್ತಿದ್ರು ವಿಶ್ವದ ಬೇರೆ ಬೇರೆ ಕಡೆನೂ ಕೂಡ ಈ ಕಾರ್ಯಕ್ರಮನ ಕೇಳ್ಬೋದು ಅಂತಂತ ಈ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ್ಯಪ್ನ ಹಾಕೊಂಡು ಅಂತ. ನಾನು ಒಬ್ಬ ಕೃಷಿಕ, ಬೆಳಿಗ್ಗೆ 10:30 ಹೋದರೆ 5 ಗಂಟೆ ನಾನು ಇರ್ತೀನಿ. ಅಲ್ಲಿಯ ನನ್ನ ರೂಪರೇಷೆ ನೋಡಿದ್ರೆ ಇವನು ಯಾರು ಇಲ್ಲಿ ಬಂದವನಲ್ಲ ಅಂತಂತೀರಿ, ಆ ಥರ ನಂದು ಅಲ್ಲಿರುತ್ತೆ. ನಮ್ಮದು ಕೃಷಿ ಹೊಂಡ ಇದೆ. ನಮ್ಮ ತೋಟ ಹೆಂಗಿದೆ ಅಂತಂದರೆ ಮಧ್ಯೆ ಒಂದು 12 ಗುಂಟೆದು ಖರಾಬಿದೆ, ಹಳ್ಳದ ಖರಾಬು, ಅದನ್ನು ಖರಾಬ್ ಅಂತಾರೆ. ಒಂದು ಕಡೆ 1 ಎಕರೆ 23 ಗುಂಟೆ ಹೈನಿದೆ, ಅಲ್ಲಿ ಒಂದು ತೆಂಗಿನ ಮರ, ಒಂದಷ್ಟು ಟೀಕು, ಸಿಲ್ವರು, ಅದು ಇದು ಎಲ್ಲ ಇದೆ. ಇನ್ನೊಂದು ಎಕರೆ 20 ಗುಂಟೆ ಪ್ಯೂರ್ಲಿ ಖರಾಬು, ಮಂಟಿ ಖರಾಬು. ಅದರ ಮಧ್ಯೆ ಇರುವಂಥ ಜಾಗದಲ್ಲಿ ನಾವೇನು ಮಾಡಿದ್ದೀವಿ, ನಾನು ನಿವೃತ್ತಿ ಆದಮೇಲೆ 2016-17ರಲ್ಲಿ 15 3 ಮೀಟ್ರ್ ಆಳದ ಕೃಷಿ ಹೊಂಡ ಮಾಡಿದ್ದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಉತ್ಪ್ರೇಕ್ಷೆ ಅಲ್ಲ, ಇಡೀ ವರ್ಷ ನೀರಿರುತ್ತೆ. ಕೊನೆಗೆ ಮೀನು ಸಾಕೋಕ್ಕೆ ಆಗದೇ ಇರುವಷ್ಟು ನೀರಿರ್ಬೋದು. ಈಗಲೂ ನೀರಿದೆ, ಮಳೆ ಇನ್ನೂ ಹಳ್ಳ ಹರಿದಿಲ್ಲ. ಅಲ್ಲಿಗೆ ಒಂದು ಅಡ್ವಾಂಟೇಜ್ ಏನಂತಂದರೆ, ಆ ಹಳ್ಳ ಮೈದನಹಳ್ಳಿ ಕೆರೆ ಮತ್ತು ಮೇಗಲಪುರ ಕೆರೆ ತುಂಬಿ ಹರಿದಾಗ ಅದಾದಮೇಲೆ ತುಂಬಿ ಬಲ್ಮುರಿಯಿಂದ ಕೆಳಗಡೆ ಎಲ್ಲ ಒಂದು ಕಡೆ ಒಳೆ ಸೇರುತ್ತೆ. ಒಳೆ ಸೇರಿದಟ್ಟಿಗೆ ಆ ಜಿಲೇಬಿ ಮೀನು ಅಂತಾರೆ, ಅದನ್ನು ಇದೇ ತಿಲೋಪಿಯನ, ಅದು ಎಷ್ಟು ಬಂದು ಸೇರಿರುತ್ತೆ ಅಂತಂದರೆ ಕೈಗೆ ಸಿಗ್ತವೆ. ಅಂದರೆ ನಾನು ಮೈಸೂರಲ್ಲಿ ವಾಸ, ಜಮೀನು ಅಲ್ಲಿದೆ, ಸುತ್ತಮುತ್ತ ಊರಿಲ್ಲ, ಎಲ್ಲ ಹಿಡಿದೇ ಇದ್ದಾನೆ ಪಾಪಿ. ವರ್ಷ ಇಡೀ ಮೀನು ಹಿಡಿತಾರೆ. ನೀರು 1 ಅಡಿ 2 ಅಡಿ ಇದ್ದಾಗೆಲ್ಲ ಒಂದೇ ಸತಿ ಬೆಲೆ ಬೀಸ್ಬಿಟ್ಟು ಗೋರ್ಕೊಂಬಿಡ್ತಾರೆ. ಅದರ್ವೈಸ್ ನೀರು ಒಂದು 4-5 ಅಡಿ 10 ಅಡಿ ಗರಿಷ್ಠ ಇದ್ದಾಗಂತೂ ಅಲ್ಲಿಂದ ಬಂದು ಮೀನನ್ನ ಹಿಡಿದು ಅಲ್ಲೇ ಕೆಲವರು ಪಾರ್ಟಿ ಮಾಡ್ತಾರೆ, ಕೆಲವರು ಮನೆಗೆ ತಗೊಂಡಿರ್ತಾರೆ, ಕೆಲವರು ಮಾರಾಟ ಮಾಡ್ತಾರೆ. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಮೀನು ಕೃಷಿ ಅತ್ಯಂತ ಲಾಭದಾಯಕ, ಕಡಿಮೆ ಖರ್ಚು. ಮಂಜುನಾಥ್ ಅವ್ರು ಹೇಳ್ದಂಗೆ ವರ್ಷ ಇಡೀ ಭತ್ತ ಬೆಳೆದ್ರೂ ಕೂಡ ಅವ್ರು ಬೆಳೆದ ದುಡ್ಡು ಹುಟ್ಟೋದಿಲ್ಲ. ಕಬ್ಬು ಅಷ್ಟೇ, ಎದೆ ಮಟ್ಟ ಸಾಲ, ಮಂಡಿ ಮಟ್ಟ ಕಬ್ಬು ಅಂತಲೇ ಹೇಳ್ತಾರಲ್ಲ, ಆ ಥರ ವ್ಯವಸಾಯದ ಇವತ್ತು ಬಹಳ ಕಷ್ಟ ಇದೆ. ಲೇಬರ್ ಸಿಗೋದಿಲ್ಲ, ಸಿಕ್ಕರೂ ಎಫಿಷಿಯನ್ಸಿ ಇಲ್ಲ. ಕರ್ಕೊಂಡು ಹೋದರೆ ಅವ್ರು ಮೊದಲೇ ನಮಗೆ ಸೇರಿಸ್ಕೊಡಿ ಅಂತಾರೆ. 750 ಕೂಲಿ ಅಂತ ನಿಗದಿ ಆಗಿದ್ದರೆ ಅವ್ರ ಬಾಯಿಲಿ ಬರೋದೇ ಸೇರಿಸ್ಕೊಡಿ, 750 ಜೊತೆಗೆ ಇನ್ಕ್ರಿಮೆಂಟ್ ಕೊಡಿ ಅಂತ. ಬಟ್ ಈ ಮೀನು ಕೃಷಿಯಲ್ಲಿ ಆ ಥರ ಇಲ್ಲ. ನೀವೇ ಒಂಚೂರು ಅದನ್ನು ಹಿಡಿಯುವಂಥ ಒಂದು ಬಲೆಗೆಲ್ಲ ಇಟ್ಕೊಂಡು ಯಾವುದಾರ ಒಂದು ಮಾಧ್ಯಮದಲ್ಲಿ ಅದನ್ನು ತಗೊಳ್ಳೋದಾದರೆ ಅದು ಭಾಳ ಖರ್ಚಿಲ್ಲದ ಅಥವಾ ಅತಿ ಕಡಿಮೆ ಖರ್ಚಿನ ಒಂದು ಬೇಸಾಯ ಕ್ರಮ. ಇದರಿಂದ ಇವರೇನು ಇವತ್ತು 26 ಕಂತಿಂದ ಮಾಡಿದ್ದಾರೆ. ನಿಮ್ಮಲ್ಲಿ ನೀರಿನ ಆಶ್ರಯ ಇರೋರು ದಯವಿಟ್ಟು ಮಾಡಿ, ಅಥವಾ ನಿಮ್ಮ ಪಂಚಾಯತಿ ವ್ಯಾಪ್ತಿಲಿರೋ ಕೆರೆಗಳನ್ನ ಗುತ್ತಿಗೆಗೆ ತಗೊಳ್ಳೋಂಥ ಅವಕಾಶ ಇರುತ್ತೆ, ಅದನ್ನು ತಗೊಂಡು ಮಾಡಿ. ಇದು ಖಂಡಿತ ಲಾಸ್ ಅಂತೂ ಇಲ್ಲವೇ ಇಲ್ಲ. ಈ ವರ್ಷ ಅಂತೂ ಒಳ್ಳೆ ಮಳೆಗಾಲ ಪ್ರಾರಂಭ ಆಗಿದೆ. ಮೇ ತಿಂಗಳಲ್ಲೇ ಈ ಜಲಾಶಯಕ್ಕೆ ನೀರು ಬರ್ತಾ ಇರುವಂಥದ್ದು 100 ವರ್ಷದಲ್ಲಿ ಇದೇ ಮೊದಲು ಅಂತ ಹೇಳಿದ್ದಾರೆ. ಕೆರೆ ಕಟ್ಟೆಯಲ್ಲಿ ನೀರು ಎಲ್ಲ ಬರೋದ್ರಿಂದ ದಯಮಾಡಿ ಅದನ್ನು ಮಾಡಿ ಅಂತ ಹೇಳ್ತಾ, ನಿಮಗೆ ಒಳ್ಳೆಯದಾಗಲಿ. 26 ಕಂತನ್ನು ಕೇಳಿ, ಮತ್ತು ಅದನ್ನು 26 ಕಂತನ್ನು ಮುಗಿದ ಮೇಲೆ ಏನೋ ಪ್ರಶ್ನೆ ಮಾಡಿ ಒಂದು ಪರೀಕ್ಷೆ ಮಾಡಿ ಪ್ರೈಸ್ ಕೊಡೋದು ಇದೆಯೋ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ಮಾಡಲಿ ಅಂತ ಕೇಶವಮೂರ್ತಿ ಸರ್ಗೆ ಅಲ್ಲಿ ಮನವಿ ಮಾಡ್ತಾ, ನಿಮ್ಮೆಲ್ಲರ ಒಂದು ಈ ತರಬೇತಿ ಕಾರ್ಯಕ್ರಮ ಯಶಸ್ವಿ ಆಗಲಿ. ಇದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದು ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗನಹಳ್ಳಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಸಿ ರಾಮಚಂದ್ರ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ, ಬಹುಶಃ ಕಳೆದ ವರ್ಷ ಕೂಡ ನಾವು ಇಲ್ಲಿ ಒಂದು ತರಬೇತಿಯನ್ನು ಮಾಡಿದ್ದು. ಡಾಕ್ಟರ್ ಯೋಗೇಶ್ ಮೀನುಗಾರಿಕೆ ಇಲಾಖೆಯಿಂದನೇ ಬಂದು ಒಂದು ದಿನದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಟ್ಟಿದ್ರು. ಅದರ ಅನುಗುಣವಾಗಿ ನಮ್ಮ ಫಾರ್ಮಲ್ಲೇ ಕೂಡ ಒಂದು ಆನ್ ಸ್ಟೇಷನ್ ಡೆಮಾನ್ಸ್ಟ್ರೇಷನ್ ಕೂಡ ನಾವು ತೊಗೊಂಡಿದ್ದೀವಿ. ನೀವು ಇಲ್ಲ ಊಟ ಆದಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀವಿ. ಅದು ತಿಲೇಪಿಯನ್ನು ಕೂಡ ಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಕಲಿಯೋದ್ರ ಜೊತೆಗೆ ಅದನ್ನು ಕೂಡ ನೋಡಿ ನೀವು ತಿಳ್ಕೊಬೋದು. ಕೇಶವಮೂರ್ತಿಯವರು ಹೀಗೆ ಇಲ್ಲಿ ಬಂದಿದ್ದರು, ಮಾತಾಡ್ತಿದ್ದಕ್ಕೆ ನಾವು ಸಾವಯವ ಕೃಷಿ ಮೇಲೆ ಯಾಕೆ ಒಂದು ಕಾರ್ಯಕ್ರಮ ಮಾಡ್ಬೋದು ರಾಮಚಂದ್ರ ಅಂತಂತ. ಹಾಗೆ ನಾವು ಶಿವಕುಮಾರ್ ಅವರು ಇವರು 3 ಜನ ಕೂತ್ಕೊಂಡು ಒಂದು 52 ವಾರದ್ದು ಸಾವಯವ ಸಂಪದ ಅಂತ ಒಂದು ಕಾರ್ಯಕ್ರಮವನ್ನು ಸಾವಯವ ಕೃಷಿ ಬಗ್ಗೆ ಬಹುಶಃ ಭಾಳ ಅದ್ಭುತವಾಗಿ ಕೂಡ ಬಂತು. 52 ವಾರ ಅಂದರೆ 1 ವರ್ಷ ಉದ್ಘಾಟನೆ ಮಾಡಿದ್ವಿ DATCನಲ್ಲಿ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ. ಅಲ್ಲೇ ಕೂಡ ನಾವು ಸಮಾರಂಭವನ್ನು ಕೂಡ ಮಾಡಿ ಅದ್ಭುತವಾದಂಥ ಕಾರ್ಯಕ್ರಮ. ಅಂದರೆ 1 ವರ್ಷದಲ್ಲಿ ಇಡೀ ಸಾವಯವ ಕೃಷಿ ಬಗ್ಗೆ ಮಣ್ಣಿಂದ ಹಿಡಿದು ಅದರ ಮಾರಾಟದವರೆಗೂ ನಾವು ವಿವಿಧ ರೀತಿಯ ತಾಂತ್ರಿಕತೆಗಳನ್ನು ರೈತರಿಗೆ ಮುಟ್ಟಿಸುವಲ್ಲಿ ಬರೀ ವಿಜ್ಞಾನಿಗಳ ಕೈಲಿ ಮಾತಾಡ್ಸಿಲ್ಲ. ನಾವು ಪ್ರಗತಿಪರ ಸಾವಯವ ಕೃಷಿಕರ ಹತ್ರ ಮಾತಾಡ್ಸಿದ್ದೀವಿ, ಮಾರಾಟಗಾರರ ಹತ್ರ ಮಾತಾಡ್ಸಿದ್ದೀವಿ, ಇಂಡಸ್ಟ್ರಿಯಲಿಸ್ಟ್ ಹತ್ರ ಮಾತಾಡ್ಸಿದ್ದೀವಿ, ಇಲಾಖಾ ಮುಖ್ಯಸ್ಥರ ಹತ್ರ ಮಾತಾಡಿಸಿ ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ.
ಅದೇ ರೀತಿ ಕೃಷಿ ದೀವಿಗೆ ಅದಾದ ತಕ್ಷಣ ಇನ್ನೊಂದು ಏನಾರು ಮಾಡೋಣ ಅಂತ ಹೇಳಿ ಕೇಶವಮೂರ್ತಿ ಅವರು ಅಲ್ಲೇ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿಸ್ಬಿಟ್ರು ಅವರು, ಕೃಷಿ ದೀವಿಗೆ ಅಂತ. ಅಲ್ಲಿ BC ಫಾರ್ಮಿಂದ 1 ವರ್ಷದ ಬೆಳೆ ಏನು ಜೂನಿಂದ ಸ್ಟಾರ್ಟ್ ಆದರೆ ಮುಂಗಾರು ಮತ್ತು ಕೊನೆವರೆಗೂ ಏನೇನು ಬೆಳೆಗಳು ಬರ್ತಾವೆ ಅವಕ್ಕೆಲ್ಲ ಸೈಂಟಿಫಿಕ್ ಮೆಥಡ್ ಆಫ್ ಕಲ್ಟಿವೇಷನ್, ವೈಜ್ಞಾನಿಕವಾಗಿ ಸುಧಾರಿತ ಬೇಸಾಯ ಪದ್ಧತಿಗಳನ್ನು ರೈತರಿಗೆ ಯಾವ್ಯಾವ ಬೆಳೆಗಳಲ್ಲಿ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಕಬ್ಬು ಇರ್ಬೋದು, ಇದ್ರಗಳೆಲ್ಲ ಬಗ್ಗೆ ರೈತರಿಗೆ ನಾವು ಒಂದು ವೈಜ್ಞಾನಿಕವಾಗಿ ಮಾಹಿತಿಯನ್ನು ಕೊಡಿಸಿ, ಅಲ್ಲೂ ಕೂಡ ಫೋನಿನ ಕಾರ್ಯಕ್ರಮ ಇರ್ಬೋದು, ಮಾಹಿತಿ ಇರ್ಬೋದು, ಇಲಾಖೆ ಅಧಿಕಾರಿಗಳಿಂದ ಇರ್ಬೋದು, ಹೀಗೆ ಇದು ಕೊಟ್ಟು ಹಲವಾರು ಕಾರ್ಯಕ್ರಮಗಳ ಮಾಡಿಸಿದ್ವಿ. ಮೇವು ಮೆಲುಕು ಕೂಡ, ಮೇವಿನ ಬೆಳೆಗಳ ಬಗ್ಗೆ ನೋಡಿ, ಆ ಒಂದು ಮೇವಿನ ಬೆಳೆಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಮೇವಿನ ಬೆಳೆಗಳ ಬಗ್ಗೆ ಒಂದು ಮೇವು ಮೆಲುಕು ಕಾರ್ಯಕ್ರಮವನ್ನು ನಮ್ಮ ಕೇಶವಮೂರ್ತಿಯವರ ನೇತೃತ್ವದಲ್ಲಿ, ಹಾಗೆ ಇದಕ್ಕಿಂತ ಹಿಂದೆ ಪಚ್ಚೆ ಪೈರುವಂಥ ಭತ್ತದ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡಿದ್ರು VC ಫಾರ್ಮ್ ಮಂಡ್ಯದಲ್ಲಿ ನಾವಿದ್ದಾಗ. ಆಮೇಲೆ ಚಿನ್ನದ ಕೋಲು ಅಂತ ಕಬ್ಬಿನ ಬಗ್ಗೆ ಮಾಡಿದ್ರು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಆಕಾಶವಾಣಿ ಮೂಲಕ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚು ಆಸಕ್ತಿ ಇರಬೇಕು. ಯಾರಿಗಾದ್ರು ಯಾವುದೇ ಒಂದು ಹುದ್ದೆನಲ್ಲಿ ಕೂತ್ಕೊಂಡಾಗ ನಾವು ಬರ್ಬೋದು, ಕುಂತಿದ್ದು ಹೋಗ್ಬೋದು, ಬಂದು ಕೆಲಸನೂ ಕೂಡ ಮಾಡ್ಬೋದು. ಆ ಕೆಲಸವನ್ನು ಸಮರ್ಪಕವಾಗಿ ಕೇಶವಮೂರ್ತಿಯವರು ಮತ್ತು ಅವರ ಆಕಾಶವಾಣಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರ್ದು. ಅವ್ರಿಗೆಲ್ಲರೂ ನೀವು ಒಂದು ಕೈ ಚಪ್ಪಾಳೆ ಮೂಲಕ ಇನ್ನೂ ಉರಿದುಂಬಿಸ್ಬೇಕು ಅಂತ ನನ್ನ ಒಂದು ಬೇಡಿಕೆ. ಹಾಗೆ ಇವತ್ತು ನಮ್ಮ ಗಣೇಶ್ ಅವರು ಮತ್ತು ಮಂಜುನಾಥ್ ಅವರು ಇದ್ದಾರೆ. ಅವರು ನಿಮಗೆ ಈ ಒಂದು ವೈಜ್ಞಾನಿಕವಾದಂಥ ವಿಷಯಗಳನ್ನು ನಿಮಗೆ ತರಬೇತಿನಲ್ಲಿ ಮಾಡಿಕೊಡ್ತಾರೆ. ಇವತ್ತು ಕೃಷಿ ಬರೀ ಕೇವಲ ಒಂದು ಬೆಳೆಗೆ ಸೀಮಿತವಾಗಿಲ್ಲ. ಇದು ಬಹುಶಃ ತಾವು ಕೇಳಿರಬೇಕು, ಮನ್ ಕಿ ಬಾತಲ್ಲಿ ದೇಶದ ಪ್ರಧಾನಮಂತ್ರಿಗಳು ಮಾತಾಡ್ತಿರ್ತಾರೆ, ಏನು ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು. ಯಾವ ರೀತಿ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದು? ಬರೀ ರಾಗಿ ಬೆಳೆಯೋದ್ರಿಂದ ದ್ವಿಗುಣ ಆಗುತ್ತಾ? ಬರೀ ಭತ್ತ ಬೆಳೆಯೋದ್ರಿಂದ ಆಗುತ್ತಾ? ಬರೀ ಯಾವುದಾದ್ರು ಒಂದು ತೋಟಗಾರಿಕೆ ಒಂದೇ ಬೆಳೆಗಳನ್ನ ಬೆಳೆಯೋದ್ರಿಂದ ಆಗುತ್ತಾ? ಅದಕ್ಕೆ ಇವತ್ತು ನಾವು ಈ ಆದಾಯವನ್ನು ನಾವು ದ್ವಿಗುಣಗೊಳಿಸ್ಬೇಕಂದ್ರೆ ನಾವು ಸಮಗ್ರ ಕೃಷಿಯನ್ನು ಅಳವಡಿಸ್ಕೋಬೇಕು. ಸಮಗ್ರ ಕೃಷಿಯಲ್ಲಿ ಏನು ಎಲ್ಲ ರೀತಿಯಾದಂಥ ಕಾಂಪೊನೆಂಟ್ಗಳಿರಬೇಕು. ಕೃಷಿ ಉತ್ಪನ್ನಗಳು, ಉಪ ಉತ್ಪನ್ನಗಳು ಇರಬೇಕು. ಯಾವನು ಬೆಳೆ ಜೊತೆಗೆ ಆ ಬೆಳೆಗಳಲ್ಲೇ ತೋಟಗಾರಿಕೆ ಬೆಳೆಗಳಿರಬೇಕು, ತರಕಾರಿ ಬೆಳೆಗಳಿರಬೇಕು, ಹಣ್ಣಿನ ಬೆಳೆಗಳಿರಬೇಕು, ಕೃಷಿ ಅರಣ್ಯ ಇರಬೇಕು. ಇವುಗಳ ಜೊತೆಗೆ ನಮಗೆ ನಿರಂತರವಾಗಿ ಆದಾಯವನ್ನು ಕೊಡುವಂಥ ಯಾವ್ಯಾವು ATM ಅಂತ ಕರಿತೀವಿ, ಮೇಕೆ ಇರ್ಬೋದು, ಕುರಿಗಳಿರ್ಬೋದು, ನಾಟಿ ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅದರಲ್ಲಿ ನಂತರ ಮೀನುಗಾರಿಕೆ ಇರ್ಬೋದು. ಅಂದರೆ ಇವುಗಳೆಲ್ಲರ ಒಂದು ಸಂಗಮ ಅಂದರೆ ಸಮಗ್ರ ಕೃಷಿ. ಅಂದರೆ ಸಮಗ್ರ ಕೃಷಿಯ ಮೂಲ ಉದ್ದೇಶ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದ್ರ ಜೊತೆಗೆ ರೈತರ ಒಂದು ಜೀವನ ಮಟ್ಟವನ್ನು ಸುಧಾರಿಸಬೇಕು, ಅವರು ಕೂಡ ಸಮೃದ್ಧಿ ಜೀವನವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡು, ಬಹುಶಃ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಂಥ ರೈತರು ನಾನು ಕೃಷಿನಲ್ಲಿ ಲಾಸ್ ಆಗಿಲ್ಲ ಅಂತ ಯಾರೂ ಹೇಳಲ್ಲ. ಯಾಕಂದರೆ ಒಂದು 10 ನಾಟಿ ಕೋಳಿ, ಒಂದು 10 ಮೇಕೆ, ಒಂದು 10 ಕುರಿಗಳು ಇಟ್ಕೊಂಡ್ರೆ ಅದು ATM. ನಾವೊಂದು ನಾಟಿ ಕೋಳಿ ನಾವೇ ಈಗ ಸಾಕಿದ್ದೀವಿ, ಒಂದು ಕೋಳಿಗೆ 1 kg 400 ರೂಪಾಯಿ ಅಂತ. ಒಂದಷ್ಟು 10 ಕೋಳಿ ಇಟ್ಕೊಳ್ಳಿ, ನೀವು ಕಷ್ಟ ಬಂದಾಗ 1-2 ಕೋಳಿ ಮಾರಾಟ ಮಾಡಿಬಿಟ್ಟು ನಾವು ಕಷ್ಟವನ್ನು ಬಗೆಹರಿಸ್ಕೋಬೋದು. 1-2 ಕುರಿಗಳು, 1-2 ಮೇಕೆಗಳು. ಹಾಗೆ ನಾವು ಯಾರ ಮೇಲೂ ಡಿಪೆಂಡ್ ಆಗದೇನೆ ನಾವು ಸಮೃದ್ಧಿಯಾದಂಥ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ, ನಡೆಸಲಿಕ್ಕೆ ಸಮಗ್ರ ಕೃಷಿ ಅಳವಡಿಸ್ಕೋಬೇಕು. ಆ ಸಮಗ್ರ ಕೃಷಿನಲ್ಲಿ ಕೂಡ ಮುಖ್ಯವಾಗಿ ಮೀನುಗಾರಿಕೆ, ಅದು ಹೇಳ್ತಾ ಇದ್ರು ಮಂಜುನಾಥ್ ಅವರು. ಬಹುಶಃ ಕಡಿಮೆ ಲೇಬರು, 2 ಹೆಕ್ಟೇರ್ ಫಿಶ್ ಫಾಂಡಲ್ಲಿ ಬರೀ ಒಬ್ಬರು ಸಾಕು ಆಹಾರ ಕೊಟ್ಕೊಂಡು ಸಾಕಾಣಿಕೆ ಮಾಡೋಕ್ಕೆ, ಮತ್ತು ಮೀನನ್ನು ಹಿಡೀಲಿಕ್ಕೆ ಆವಾಗ ಒಂದು 5-6 ಜನ ಸಾಕು ಅಂತ. ಇಷ್ಟು ಕಡಿಮೆ ಲೇಬರನ್ನು ಬೇಡುವಂಥ ಕೃಷಿ ಯಾವುದೂ ಇಲ್ಲ. ಇವತ್ತಿನ ಮೀನು ಕೃಷಿ ಎಲ್ಲೂ ಕೂಡ ಲಾಸ್ ಅಂತ ಎಲ್ಲೂ ಇಲ್ಲ. ಹಾಗಾಗಿ ನಾವು ಕೊನೆಗೆ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ, ನಮ್ಮ ಬಳಕೆಗಾರು ಒಂದು ಚಿಕ್ಕ ಮಟ್ಟದಲ್ಲಿ ನಾವು ಮೀನನ್ನು ಸಾಕೋಣ ಅಂತ ಹೇಳ್ತಾ, ಇದರ ಬಗ್ಗೆ 2 ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ. ಅವರು ಹೇಳೋದನ್ನ ಕೇಳಿ, ಕೃಷಿ ಅವ್ರ ಇಲಾಖೆಯಿಂದ ಏನು ಸಿಗುತ್ತೆ ಸವಲತ್ತುಗಳನ್ನ ಕೇಳ್ಕೊಳ್ಳಿ, ಅವರು ವೈಜ್ಞಾನಿಕವಾಗಿ ಯಾವ ರೀತಿ ಮೀನು ಸಾಕಾಣಿಕೆ ಮಾಡಬೇಕು ಅನ್ನೋದು ಕೇಳ್ಕೊಳ್ಳಿ. ಅದ್ರ ಜೊತೆಗೆ ಇನ್ನು ಡಿಸೆಂಬರ್ 10ನೇ ತಾರೀಕುವರೆಗೂ ನಿಮ್ಮ ಆಕಾಶವಾಣಿನಲ್ಲಿ ಕಾರ್ಯಕ್ರಮಗಳು ಬರ್ತವೆ, ಅಲ್ಲೂ ಕೂಡ ಕೇಳಿ ಅವ್ರ ನಂಬರ್ ಇಟ್ಕೊಂಡು ಯಾರು ಪಾಠ ಮಾಡಲಿಕ್ಕೆ ಅವತ್ತು
ಆಕಾಶವಾಣಿನಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಅವ್ರ ನಂಬರ್ ತಗೊಂಡು ಅವ್ರು ಕೂಡ ನೀವು ಸುದೀರ್ಘವಾಗಿ ಚರ್ಚೆ ಮಾಡಿ ಒಟ್ಟಾರೆ ವೈಜ್ಞಾನಿಕವಾಗಿ ಮೀನು ಸಾಕಾಣಿಕೆಯನ್ನು ನಾವು ಕಲ್ತ್ಕೋಬೇಕು, ಅದರಿಂದ ಲಾಭವನ್ನು ಪಡೆಯೋದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷ ಭಾಷಣ ಮಾಡೋದನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್.ಎನ್. ಪುಷ್ಪ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ನಡೆದ ಉದ್ಘಾಟನಾ ಸಮಾರಂಭ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್. ಉಮಾಶಂಕರ್ ಕುಮಾರ್ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಉದ್ಘಾಟನಾ ಸಮಾರಂಭದ ಬಳಿಕ ವೈಜ್ಞಾನಿಕ ಮೀನು ಸಾಕಾಣಿಕೆ ಕುರಿತಂತೆ ತಾಂತ್ರಿಕ ಅಧಿವೇಶನವನ್ನು ಏರ್ಪಾಡು ಮಾಡಲಾಗಿತ್ತು. ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್. ಗಣೇಶ್ ಹಾಗೂ ಉಪನಿರ್ದೇಶಕರಾದ ಜಿಎಚ್. ಮಂಜುನಾಥ್ ಅವರು ತಾಂತ್ರಿಕ ಅಧಿವೇಶನವನ್ನು ನಡೆಸಿಕೊಟ್ರು. ಮಧ್ಯಾಹ್ನ ಭೋಜನದ ಬಳಿಕ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಿರ್ಮಿಸಲಾಗಿರುವ ಮೀನುಕೊಳದ ಬಳಿ ಸಮಗ್ರ ಮೀನು ಕೃಷಿ ಹಾಗೂ ತಿಲಾಪಿಯಾ ಮೀನು ಸಾಕಾಣಿಕೆ ಕುರಿತಂತೆ ಪ್ರಾತ್ಯಕ್ಷತಾ ತರಬೇತಿಯನ್ನು ಕೂಡ ನಡೆಸಲಾಯಿತು. ಸುಮಾರು 80 ಜನ ಕೃಷಿಕರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಂಡರು. ಮತ್ಸ್ಯತರಂಗ ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್. ಲೋಕೇಶ್ವರಿ. ನಿರ್ಮಾಣ ಎನ್. ಕೇಶವಮೂರ್ತಿ.